ರಸ್ತೆ ಅಪಘಾತ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಹೇಳಬೇಕಾದಂಥ ಸಂದರ್ಭದಲ್ಲಿ ನಾವು 3 ಪಾಯಿಂಟ್ಸ್ಗಳನ್ನ ಹೇಳ್ತೀವಿ. ಮೊದಲನೇದು ಎಜುಕೇಟ್ ಮಾಡೋಂಥದ್ದು, ಎರಡನೇದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಂಥದ್ದು, ಮೂರನೇದು ಎನ್ಫೋರ್ಸ್ಮೆಂಟ್. ಎಜುಕೇಟ್ ಮಾಡೋದು ಅಂತಂದರೆ ಅವ್ರನ್ನ ಈ ಏನು ಕಾಯ್ದೆಗಳಿದ್ದಾವೆ, ಸಂಚಾರಿ ನಿಯಮಗಳು, ಬೋರ್ಡ್ಗಳು, ರಸ್ತೆಯಲ್ಲಿ ಅಪಘಾತ ವಲಯ ಅಂತ ಇರ್ತದೆ, ಇಂಥದ್ರ ಬಗ್ಗೆ ಅವ್ರ ತಿಳುವಳಿಕೆ ಕೊಡೋಂಥದ್ದು. ಅವೇರ್ನೆಸ್ ಅಂದರೆ ಜಾಗೃತಿ. ಇದನ್ನು ಮಾಡೋದು ಅಲ್ಲಲ್ಲಿ ನಾವು ಇಂಥ ಪ್ರೋಗ್ರಾಮ್ಸ್ನ ಮಾಡ್ತಾಯಿರ್ತೀವಿ. ಕೆಲವು ಸಾರಿ ಮೊಹಲ್ಲಾಗಳಲ್ಲಿ, ವಾರ್ಡ್ಗಳಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ನಾವು ಒಂದು ಜಾಗೃತಿ ಮಾಡೋ ಕೆಲಸನ ಮಾಡ್ತೀವಿ, ಅವೇರ್ನೆಸ್. ಮೂರನೇದು ಎನ್ಫೋರ್ಸ್ಮೆಂಟ್ ಅಂತಂದರೆ ಎಲ್ಲಿ ಸಂಚಾರಿ ನಿಯಮಗಳು ಉಲ್ಲಂಘನೆ ಆದಾಗ ದಂಡ ವಿಧಿಸೋಂಥದ್ದು. ಇಲ್ಲಿ ತೆರಿಗೆ ಸಂಗ್ರಹ ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನು ಅಂತಂದರೆ ಅವರು ಇನ್ನು ಮತ್ತೊಮ್ಮೆ ಈ ಥರ ತಪ್ಪು ಮಾಡದೇ ಇರಲಿ ಅಂತ. ಅತಿವೇಗ ಚಾಲನೆ ಯಾವಾಗಲೂ ಅಪಾಯಕ್ಕೆ ಆಹ್ವಾನ. ಅತಿವೇಗ ಚಾಲನೆ ಮಾಡುವ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ನಿಯಮದ ಪ್ರಕಾರ 80 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಚಲಿಸಿ ಅಂತಿದ್ದಾಗ 80 ಕಿಲೋಮೀಟರ್ ವೇಗದಲ್ಲೇ ಹೋದರೆ ಒಳ್ಳೆಯದು. 120 ಕಿಲೋಮೀಟ್ರು 130 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ನೀವು ಸುರಕ್ಷಿತವಾಗಿ ಹೋದರೆ ಮನೆಯನ್ನು ಒಂದು 10 ನಿಮಿಷ ಮುಂಚೆಯಾಗಿ ತಲುಪೋದು ಅಷ್ಟೇ. ಅದೇ ಅಪಘಾತಕ್ಕೀಡಾದರೆ ಮನೆಗೆ ಹೋಗೋದೇ ಇಲ್ಲ. ಈ ಬಸವೇಶ್ವರ ಆಗಲಿ, ಕನಕದಾಸ್ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಜೆ ಸರ್ಕಲ್ ಆಯಿತು, ಸಿಗ್ನಲ್ ಜಂಪ್ ಆಗಲಿ ಮತ್ತು ಇನ್ನೊಂದಾಗಲಿ ಏನಾದ್ರೆ ಅಂಥ ವೆಹಿಕಲ್ನ ತಡೆದು ಫೈನ್ ಮಾಡ್ತೀವಿ. ಸಾರ್ವಜನಿಕ ತೊಂದರೆ ಆಗಲಾರ್ದಂತೆ ನೋಡ್ಕೊಂಡು ಹೋಗ್ತೀವಿ. 108 ಅಂಥವು ಏನೋ ಬಂದ್ರೆ ಈ ಸಿಗ್ನಲ್ಗಳು ಎಲ್ಲ ಸ್ಟಾಪ್ ಮಾಡಿಕೊಂಡು ಅವನು ಮೂವ್ ಮಾಡಿಸ್ತೀವಿ. ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಬಾರ್ದು, ಮೊಬೈಲ್ದಲ್ಲಿ ಮಾತಾಡಿಕೊಂಡು ವಾಹನ ಚಲಾವಣೆ ಮಾಡಬಾರ್ದು, ಟ್ರಿಬಲ್ ರೈಡ್ ಹೋಗಬಾರ್ದು, ಮತ್ತು ಒನ್ ವೇದಲ್ಲಿ ಹೋಗ್ತಕ್ಕಂಥದ್ದು ಆಗಬಾರ್ದು. ಈಗ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿದಿನ ವೇಗವಾಗಿ ಹೋಗೋರೆ ಅವರು. ಎಂಥ ನೀವು ಸಿಗ್ನಲ್ ಬಿದ್ದರೂ ಕೂಡ ಅದರಾಗೇನೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ತಲೆನೋವಾಗಿದೆ ಪೊಲೀಸ್ ಆರಕ್ಷಕರಿಗೆ. ರಸ್ತೆಯಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ತುಂಬಾ ಸ್ಪೀಡಾಗಿ ವಾಹನ ಚಾಲನೆ ಮಾಡೋದು, ಕುಡಿದು ಗಾಡಿಯನ್ನು ಓಡಿಸೋದು, ನಿದ್ದೆಗೆಟ್ಟು ಗಾಡಿ ಓಡಿಸೋದು, ಯಾರ ಜೊತೆನೋ ಕಾಂಪಿಟೇಷನ್ಗೆ ಬಿದ್ದು ಚೇಸ್ ಮಾಡೋದು, ರೋಡಲ್ಲಿ ವೀಲಿಂಗ್ ಮಾಡೋದು, ಇದೆಲ್ಲರನ್ನು ದಯವಿಟ್ಟು ಯುವಕರು ಅವಾಯ್ಡ್ ಮಾಡಿ ಆದಷ್ಟು ಸೇಫ್ ಆಗಿ ವಾಹನ ಚಾಲನೆ ಮಾಡಿ. ಯಾಕೆಂದ್ರೆ ಪ್ರತಿದಿನ ಮನೆಯಿಂದ ಆಚೆ ಬಂದು ಮತ್ತೆ ಮನೆಗೆ ಹೋಗ್ಬೇಕು, ಕುಟುಂಬಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಜವಾಬ್ದಾರಿಯಿಂದ ವಾಹನ ಚಾಲನೆ ಮಾಡಿ, ಜವಾಬ್ದಾರಿಯಿಂದ ವರ್ತಿಸಿ, ಸೇಫ್ ಆಗಿ. ಒಂದು ಕ್ಷಣ ಒಂದು ತಪ್ಪು ನಿರ್ಧಾರದಿಂದ ಸುಖವಾಗಿ ಸಾಗಬೇಕಾಗಿರೋ ನಮ್ಮ ಜೀವನದ ದಾರಿಗೆ ಅಡ್ಡವಾಗಿ ಬರುವ ಅಪಘಾತಗಳು ಕಣ್ಣು ಮಿಟ್ಟಿಸೋದ್ರೊಳಗೆ ಇಡೀ ನಮ್ಮ ಜೀವನವನ್ನೇ ನರಕದ ದಾರಿಗೆ ತಳ್ಳಿಬಿಡುತ್ತೆ. ಅವ್ನು ನಮ್ಮ ಬ್ರದರ್ ಸರ್, ಗೋವಿಂದ್ ಅಂತಂದು ಬೈಕ್ ಮೇಲೆ ಬರ್ತಾಯಿದ್ರು ಸರ್. ಅಲ್ಲಿ ಫ್ರೆಂಡ್ ಅವ್ರ ಮನೆಗೆ ಫಂಕ್ಷನ್ ಇತ್ತಂತ ಹೋಗಿದ್ರು. ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ, ಸ್ಪಾಟ್ ಡೆತ್ ಆಗಿದೆ. ನಾ ಬರೋಪಟ್ಟಿಗೆ ಮನೆಗೂ ಇದ್ದಿಲ್ಲ ಹುಡುಗ. ಮತ್ತು ಫೋನ್ ಮಾಡಿ ಕೇಳಿದ್ವಿ, ಇಲ್ಲಮ್ಮ ಬರ್ತೀನಿ, ಸ್ವಲ್ಪ ಅವರು ದೇವ್ರು ಮಾಡಕತ್ಯಾರ, ಕರ್ಕೊಂಡು ಹೋಗಕತ್ತೇನೆ ರಘು ಅಂತ ಹೇಳಿದರು. ಇನ್ನೊಂದು ಸ್ವಲ್ಪ ಬರೋಪಟ್ಟಿಗೆ ಹಿಂಗೆ ಆಕ್ಸಿಡೆಂಟ್ ಆಗ್ಯದ ಅಂತಲೇ ಸುದ್ದಿ ಬಂದದ್ದು ಸರ್. ಆಯ್ತು, ಅಲ್ಲಿಂದ ಏನು ಮಾತಾಡಿಲ್ಲ ಸರ್. ನಾನು ಒಂದು ವಾರದಿಂದ ನನ್ನ ಮಗ ಮಾತಾಡಿ ಆಡಿಲ್ಲ. ದುಡಿಯೋ ಹುಡುಗ ಸರ್, ಅವನು ಪೂರ ಟೈಟಾಗಿಬಿಟ್ಟದ ಸರ್. ಈಗ ಸುಮ್ಮನೆ ಜೀವನ ಅಂದ್ರೆ ಜೀವನ ಆಗ್ಯದ ಸರ್ ನಂದು. ಇವತ್ತು ನಾಳೆ ಸಣ್ಣ ಹುಡುಗರು ಏನು ಸರ್, ನಾವೆಲ್ಲ ಹೇಳಕ ಮಾಡಕ ಬುದ್ಧಿವಂತರು ಹುಡುಗರು. ಅವ್ರಿಗೆ ಆಳ್ಬೇಕು, ಈತಗೆ ಆಳ್ಬೇಕು, ನಮ್ಮ ಜೀವನಕ್ಕೆ ಆಳ್ಬೇಕು, ಹಂಗೆ ಆಗ್ಬಿಟ್ಟದ ನಮಗೆ, ನರಕಾದಂಗೆ ಆಗ್ಬಿಟ್ಟದ ನಾವು ಸರ್. ಸಾಮಾನ್ಯವಾಗಿ ವಾಹನ ಚಾಲನೆ ಅಥವಾ ವಾಹನಗಳು ನಡೆಸೋರು ಕುಟುಂಬದ ಮುಖ್ಯ ವ್ಯಕ್ತಿನೇ ಆಗಿರ್ತಾರೆ. ಅವ್ರುಗಳಿಗೇನಾದರೂ ಅಪಘಾತಗಳು ಬಲಿಯಾದರೆ ಇಡೀ ಕುಟುಂಬ ಸಫರ್ ಆಗ್ತದೆ. ಒಳ್ಳೆ ನೀರು ಹೋಯ್ತು ಅಂತ ಹೋದ್ರು ಸರ್. ಬೆಳಗ್ಗೆ ಹೋದ್ರು ಸರ್. ಹೋದ್ಮೇಲೆ ಮುಂದಕ್ಕೆ ಹೋಗ್ಯಾನ ಸರ್. ಕಳಿಸಿ ತಗೊಂಡೇನಪ್ಪ ಅಂದ್ರೆ ತಗೊಂಡಿನೇಮ ಅಂದ. ಹೋದ್ ಸರ್, ಹೋಗೋಣ ನಾವು ಸ್ವಲ್ಪ ಮಕ್ಕೊಂಡಿವಿ ಸರ್. ಆಮೇಲೆ ಸ್ವಲ್ಪ ಹೊತ್ತಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು ಸರ್. 5 ಗಂಟೆ ನಡ್ಕಂತ ಹೋಗ್ತಿದ್ದ ಸರ್. ಅಲ್ಲಿ ಯಾವುದೋ ಗಾಡಿ ಬಂದು ಗುದ್ದಿಬಿಟ್ಟ. ದೇವ್ರಿಗೆ ನೀರು ತರಕ್ಕೆ ಹೋಗಿ ದೇವ್ರು ಕಸ್ಕೊಂಬಿಟ್ಟ ಸರ್. ದುಡಿಯೋದ ಮಗ ಅಂತೂ ತನ್ನ ಆಗ್ತದೆ ಸರ್ ನನಗೆ. ಏನು ಗೊತ್ತಾಗವಲ್ದು. ಹಂಗಾಮದ ಮಗನ ಕಳ್ಕೊಂಡು ಈ ವರ್ಷ ಎಲ್ಲ ಮುಂದಕ್ಕೆ ಲಗ್ನದ ವಯಸ್ಸಿಗೆ ಬಂದಿದ್ದ ಸರ್. ಏನು ಮಾಡೋಕೆ ನೀರೇನಿಲ್ಲ ಸರ್. ಅವ್ರ ತಂಗಿನಾಗ ದುಡಿಯೋಕೆ ಕರ್ಕೊಂಡು ಹೋಗ್ತೀನಿ ಸಹ ಕಾಲೇಜ್ ಬಿಡಿಸ್ಕೇಸಿ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಹೆಂಗೆ ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟ ಸರ್. ನನ್ನ ಮಗಂದು ದೊಡ್ಡ ಭರವಸೆ ಇತ್ತು, ನಾವು ಮಗನ್ನೇ ದೂರ ಮಾಡಿ
ನೋಡ್ಬಾರ್ದು ಸರ್ ಅದು ನೆನ್ಸೇಬಾರ್ದು ಸರ್ ಅದು ಭೂಕಂಪ ಆಗ್ತದ ಸರ್ ಅದು ನೆನ್ಸ್ಯಾಡ್ರ ನನ್ನ ಮಗನ ನೋಡಿದ್ದೆ ಇಷ್ಟು ದೇವ್ರ ಅನ್ಯಾಯ ಮಾಡ್ಬಾರ್ದು ಸರ್ ದೇವ್ರಿಗೆ ಹೋಗಿ ದೇವ್ರ ಹೆಂಗೆ ಕಸ್ಕಂತಾನೆ ಸರ್ ವಾಹನ ಚಾಲಕರು ಕೂಡ ಬೆಳ್ಳಂಬೆಳಗ್ಗೆ ವಾಹನ ಚಲಾಯಿಸುವಾಗ ನಿದ್ರೆ ಬರುವಂತಿದ್ದರೆ ವಿಶ್ರಾಂತಿಯನ್ನು ಪಡೆದುಕೊಂಡು ನಿಧಾನವಾಗಿ ಹೊರಡಿ. ಹೇಳ್ತೇನೆ ಕೊಳ್ಳಗ ಹೊಟ್ಟೆನ ಕರಡೆ ಹೊರಗಬೇಕು. ಅಂತ ಮಗ ಮತ್ತೆ ನಾನು ಆಡೋದಿಲ್ಲ ಸಂಸಾರನೇ ಹೊತ್ಕೊಂಡು ಯಾಕೆ ಯಾಕೆ ನಾನು ಬದುಕಂಗಾಗಿದೆ ನಾನು ಸಾಯತಂಗೆ ಏನು ಗತಿ ಏನೆಲ್ಲ ಗೊತ್ತಿರೋದು ನೋಡಪ್ಪ ನೀವೊಂದು ಮಕ್ಕಳು ಸಂಬಂಧ ಏನಿಲ್ಲ ಇನ್ನೊಂದ್ಸಲ ಮೆಲ್ಲಕ್ಕೆ ಹೋಗಿ ಮೆಲ್ಲಕ್ಕೆ ಬರ್ಬೇಕಂತ ಮಕ್ಳಿಗೆ ದಯವು ಮಾಡಿ ದಿನ ಇದೇ ದೇವ್ರು ಬೇಡ್ಕೊಂತೀನಿ ನೋಡಪ್ಪ ನಿಧಾನ ಹೋಗ್ರಿ ಯಾರು ಮಕ್ಕಳಾದ್ರೂ ನಡ್ಸ್ತಾರೆ ನಾನು ಕಳ್ಕೊಂಡು ಇನ್ನೊಬ್ರು ತಂದೆ ತಾಯಿ ಕಳ್ಕೊಬಾರ್ದು ಅಂತ ದೇವ್ರಿಗೆ ಇದೇ ಮೊಕ್ಕತೀನಿ ನೋಡಪ್ಪ ನನ್ನ ಹಂಗೆ ಆಗಬಾರ್ದು ಅವ್ರ ತಂದೆ ತಾಯಿ ಒಬ್ಬ ಮಗ ಇರ್ತಾನೆ ಇಬ್ಬರು ಇರ್ತಾರೆ ಹೆಂಗನ್ನಾಗಲಿ ಆಡೋದ್ಕೊಳ್ಳಿ ಹೇಳ್ಕೊಂತದಾರೆ ಹಂಗೆ ನಿಧಾನ ಹೋಗ್ರಿ ಅಂತ ಬೇಡ್ಕೊಂತೀನಿ ನೋಡಪ್ಪ ದೇವ್ರು ನನ್ನ ಕೈಲಾದಷ್ಟು ಅಷ್ಟು. ರಾಯಚೂರು ಜನರು ಮತ್ತು ರಾಯಚೂರಲ್ಲಿ ಯೂತ್ ಯಾವ ಥರ ಇದೆ ಅಂದರೆ ಸರ್, ಈಗ ನೈಟ್ ಟೈಮೆಲ್ಲ ಡ್ರೈವಿಂಗ್ ರ್ಯಾಶಾಗಿ ಮಾಡ್ತಾರೆ, ಅದಲ್ಲದೆ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ದಾರೆ. ಇದ್ರ ಕಡೆಯಿಂದ ಭಾಳನೇ ಆಕ್ಸಿಡೆಂಟ್ಗಳಾಗಿದೆ. ಪ್ರಭಾವ ಮನೆಯವ್ರಿಗೆ ಬೀಳ್ತಾ ಇದೆ. ಯಾಕಂದರೆ ಮನೆಯವರು ಸ್ವಲ್ಪ ಅವ್ರ ಮೇಲೆ ಆಸೆನೇ ಇಟ್ಕೊಂಡಿರ್ತಾರೆ. ನಾನು ಬೇರೆ ಕಡೆ ಎಲ್ಲ ಡಿಸ್ಟಿಕ್ಕೆಲ್ಲ ನೋಡಿದಾಗ ಅಲ್ಲಿರೋ ಸಾರ್ವಜನಿಕರು ಭಾಳ ಸ್ಟ್ರಿಕ್ಟಾಗಿ ಕ್ರಮಗಳನ್ನು ಕೈಗೊಳ್ತಾರೆ. ನಾವು ಈಗಾಗಲೇ ನೋಡ್ದಂಗೆ ಇಲ್ಲಿ ನಮ್ಮ ರಾಯಚೂರಲ್ಲಿ ಯಾರು ಹೆಲ್ಮೆಟನ್ನು ಧರಿಸೋದಿಲ್ಲ. ಅಲ್ಲಿ ನೋಡಿದ್ರೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ನೂ ಧರಿಸ್ತಾರೆ. ಅದು ಭಾಳ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಸುಮ್ಮ ಹೋಗ್ತಾ ಇರ್ತಾರೆ ಅವಾಗ ಮಧ್ಯಾಹ್ನ ಇದರಲ್ಲಿ. ಅವ್ರಿಗೆ ಗೊತ್ತಾಗಲ್ಲ ಗಾಡಿಯ ಸ್ಪೀಡ್ ಹೊಂಟೋದು ಏನು, ನಾವು ಏನು ಆಗ್ತೀವಿ ಗತಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆದರೆ ಅವ್ರು ನಾವು ಬರ್ತಾರಂತೇಳಿ ಅವ್ನು ಕುಡ್ದಾನು ಹಂಗದಾನ ಅಂತ ನಮಗೆ ಗೊತ್ತಿರಲ್ಲ. ಅದು ಹಿಂದೆ ಮುಂದೆ ನೋಡಲೇಬೇಕಾಗುತ್ತೆ. ಆ ಕಡೆ ಬರೋವರೆಗೆ ಈ ಕಡೆ ಬರೋವರೆಗೆ 4 ಮಿರರ್ ಕೊಟ್ಟಿರ್ತಾರೆ ನೋಡೋಕೆ. ಎಲ್ಲರೂ ಜಾಗೃತಿಯಿಂದ ಮಾಡ್ಕೊಂಡು ಹೋದ್ರೆ ಯಾವ ಘಟನೆನೇ ಆಗಲ್ಲ. ಶಾಲೆ, ಆಟ, ಹೊಸ ವಿಷಯಗಳ ಕಲಿಕೆ, ಹೊಸ ವಿಷಯಗಳ ಬಗ್ಗೆ ಕುತೂಹಲ, ಕನಸುಗಳು, ಬಾಲ್ಯ ಅದೆಷ್ಟು ಚಂದ ಅಲ್ವಾ? ಯಾರದೋ ತಪ್ಪಿಗೆ ತಮ್ಮ ಕನಸುಗಳನ್ನು ಕಳೆದುಕೊಂಡ ಕಂದಮ್ಮಗಳ ಬಗ್ಗೆ ಹೇಳ್ತೀವಿ ನೋಡಿ. ಡ್ರೈವರ್ ಸ್ವಲ್ಪ ಫಾಸ್ಟ್ ಇದ್ದ. ಅವನು RTC ಡ್ರೈವರ್ ಸಹಿತ ಫಾಸ್ಟ್ ಇದ್ದಾನೆ ರೀ. ಅದಕ್ಕೆ ಕಾರಣ ಈ ಗುಂಡಿ ಸಹಿತ ಕಾರಣ, ಈ ಡ್ರೈವರ್ಗಳು ಫಾಸ್ಟ್ ಇರೋ ಸಹಿತ ಕಾರಣ ರೀ ಇದಕ್ಕೆ ಅಪಘಾತಕ್ಕೆ. ಅವ್ರಿಗೆ ಈಗ ಪೂರಾ ಅದು ಬೆಂಡೆ ಆಗಲ್ಲ ಸರ್. ಅದು ಹಿಂಗೆ ಮಡ್ಚಕ್ಕೆ ಹೋಗಿ ಸ್ವಲ್ಪ ಹಿಂಗೆ ಬೆಂಡ್ ಮಾಡೋಕೆ ಹೋದ್ರೆ ಸಾಕು ಸರ್, ಮುರಿದೈತೆ ಬಿಟ್ಬಿಡ್ರಿ ಅಂತ. 32 ಹುಡುಗರಿಗೆ ಇದಾಗ್ಯಾವ್ರಿ, ಮಕ್ಕಳಿಗೆ 2 ಕಲಸಾಗ್ಯಾರಿ. ಉಳಿದ ಜನ ಕೈ ಕಾಲು ಮುರಿದು ತಲೆಗೇಟಾಗಿ. ಬಸ್ ಆಕ್ಸಿಡೆಂಟ್ ಆದಮೇಲೆ ಒಂದು 2 ನಿಮಿಷ ಯಾರು ಸೈಲೆಂಟ್ ಇತ್ತು, ಯಾರು ಹತ್ತಲಿಲ್ಲ. ಆಮೇಲೆ ಒಬ್ಬೊಬ್ರು ಒಳಗೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ನೆನಪಿರಲಿಲ್ಲ ಅಷ್ಟೇ. ಎಲ್ಲರೂ ಮೂರ್ಛೆ ಹೋಗ್ಬಿಟ್ಟಿಲ್ಲ, ನಮಗೆ ಅಷ್ಟು ನೆನಪಿರಲಿಲ್ಲ. ಆ ಬ್ರೇಕ್ ಹೊಡೆದೊಂದು ದ್ಯಾಸ ಸರ್, ಆಮೇಲೆ ಏನು ದ್ಯಾಸ ಇಲ್ಲ. ಅದು ಮುರಿದು ಡ್ಯಾಮೇಜ್ ಆಗ್ಯದ. ಆಪ್ರೇಷನ್ ಮಾಡಿ ಕುಂದಿರ್ಸ್ಯಾರ. ರಾಡಿನ ಹಾಕ್ಯಾರ. 2 ಕೈ ಮುರಿದಿದೆ ಸರ್. ಇವು ಮೂಗು ಹಿಂಗೆ 3 ಜಾಗ ಬಿದ್ದಿದೆ. ಸಾಲಿಗೆ ಏನು ಕಳ್ಸೋದ್ರಿಂದ ನಾವೇನು ಚೆನ್ನಾಗಿ ಕಳಿಸ್ತೀವಿ, ಹಿಂಗೆಲ್ಲ ಆತದ ಅಂಬೋದು ಏನು ರಾತ್ರಿ ಹೊಡಿತಿರ್ತದೆ ಸರ್. ಆಮೇಲೆ ತೆಗ್ಗು ಮಿಟ್ಟುಗಳು ಇರ್ತಾವೆ, ಅವುಗಳೆಲ್ಲ ದಾಟಿಸ್ಬೇಕಂದ್ರೆ
ಹುಡುಗರು ಇರ್ತಾವೆ, ಇವ್ರಂಗೆ ಅವ್ರು ನಂಬಿ ನಾವು ಬಿಟ್ಟಿರ್ತೀವಿ ಸರ್. ಅವ್ರು ಡ್ರೈವರ್ಗಳಿಗೆ ತಿಳಿದು ಅವರು ನೀವು ಹೋಗ್ಬೇಕ್ರಿ, ನಿಧಾನವಾಗಿ ಚಲಿಸ್ಬೇಕು ಗಾಡಿ. ನಾವು ಏನಾದರೂ ಹೇಳ್ತೀವಿ ಸರ್, ಅವ್ರಿಗೆ ತಿಳಿಬೇಕು. ಮಕ್ಕಳು ಇಷ್ಟು ಜನದ ಜೀವ ಅವ್ರ ಕೈಯಲ್ಲಿ ಇರ್ತದೆ ಡ್ರೈವರ್ ಹತ್ರ. ಚೆನ್ನಾಗಿ ಓದ್ತಿದ್ನ, ಮತ್ತು ಪೊಲೀಸ್ ಆಗ್ಬೇಕು ಹಂಗೆ ಹಿಂಗೆ ಅಂತೇಳಿ ಮೊದಲೇ NCCನಾಗ ಸೆಲೆಕ್ಷನ್ ಆಗಿದ್ದ. ನಾನು NCC ಹೋಗಿ ಒಂದು ವಾರನಾಗಿಲ್ಲ ಈ ರೀತಿ ಒಂದು ಇನ್ಸಿಡೆಂಟ್ ಆಗಿದೆ. ನಾವು ಓದಿದ್ದು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತ ದುಡ್ಡು ಕೊಟ್ಟು ಓದಿಸಿವ್ರಿ. ಮತ್ತು ಮುಂದಿನ ಎಜುಕೇಷನ್ ಅವ್ನ ಜೀವನ ಹಿಂಗೆ ಮುಂದಿಂದು. ಶಾಶ್ವತ ಅಂಗವೈಕಲ್ಯವಾದರೆ ಅದು ಇನ್ನೊಂದು ರೀತಿಯ ಮರಣಕ್ಕೆ ಸಮಾನವಾದ ರೀತಿ. ಯಾಕೆಂದರೆ ತೀವ್ರ ಶಾಶ್ವತ ಅಂಗವೈಕಲ್ಯಕ್ಕಾದ ವ್ಯಕ್ತಿ ಯಾವ ಕೆಲಸವನ್ನು ಮಾಡಲಿಕ್ಕಾಗದೆ ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಅವಲಂಬಿತನಾಗ್ತಾನೆ. ಅದು ತುಂಬ ಕಷ್ಟಕರವಾದ ಜೀವನ ಆಗುತ್ತೆ. ಓವರ್ಟೇಕ್ ಎಂಬ ಭೂತ ಶಾಲಾ ವಾಹನಗಳು ಕೇವಲ ಮಕ್ಕಳನ್ನು ಮಾತ್ರ ಕರೆದೊಯ್ಯುವುದಿಲ್ಲ, ಅದೆಷ್ಟೋ ಕುಟುಂಬಗಳ ಭವಿಷ್ಯವನ್ನು ಕರೆದೊಯ್ಯುತ್ತದೆ ಎಂಬುದನ್ನು ಮರೆಯಬೇಡಿ. ನಮ್ಮ ಕಣ್ಣು ಮುಂದೆನೇ ಹೋದ್ರಲ್ಲ, ಏನು ಮಾಡ್ಬೇಕ್ರಿ? ಯಾರಿಗೆ ಬೈಬೇಕ್ರಿ? ಯಾರಿಗೆ ಬೈದ್ರೆ ಬರ್ತದೆ ನನ್ನ ಮಗ ವಾಪಸ್. ಇವಾಗ ನಾನು ಸಮರ್ಥ ಅಂತ ನಮ್ಮ ತಮ್ಮ ಇಬ್ಬರು ಒಂದೇ ಹತ್ರನೇ ಕುಂತಿದ್ವಿ. ನಾನು ಮಂತ್ಲಿ ಬಸ್ ಫೀಸ್ ಕಲೆಕ್ಟ್ ಮಾಡ್ತೀನಿ ಅಲ್ಲಿ. ನಾನು ಬಸ್ ಫೀಸ್ ಕಲೆಕ್ಟ್ ಮಾಡ್ಬೇಕಂತ ಹೋಗ್ತಿದ್ದೆ. ಹೋಗಿ 2 ಮಿನಿಟ್ಸ್ ಆಗಲಿಲ್ಲ, ಅವಾಗ ಆಕ್ಸಿಡೆಂಟ್ ಆಯಿತು. ನಾನು ಮಿಡಲ್ ಇದ್ದೆ, ಬಂದು ಡೋರಿಗೆ ಬಿದ್ದೆ. ನಾವು 4 ಗಂಟೆಗೆ ಎದ್ದು ಹೋಗ್ತಿದ್ದೀನಿ ಸರ್ ಓದಕ್ಕೆ. ಫಸ್ಟ್ ಬರ್ಬೇಕಂತ ಮಗ ಹೇಳ್ತಿದ್ದೆ, ನಾವು ಜಗ್ಗಿ ಓದಿಸ್ಬೇಕು ಅಂತ. ಅಷ್ಟು ಜಲ್ದಿ ಅದು ಏನೋ ಪೆಟ್ಟಾಗಿ ಹೋಗಿದ್ರೆ ನೋವಾಗ್ತಿರ್ಲಿಲ್ಲ. ಅಷ್ಟು ಕಾಲು 2 ಕಟ್ಟಾಗಿ ತ್ರಾಸಾಗಿ ಮಗ ಹೋಗ್ಬೇಕಿತ್ರಿ. ಹೋಗೋದು ಅವನಿಗೆ ಎಷ್ಟು ನೋವಾಗಿರ್ಬೇಕು, ಎಷ್ಟು ತ್ರಾಸಾಗಿರ್ಬೇಕು. ಅಷ್ಟು ಎಳೆ ಮಗುನು ಎಲ್ಲಿ ಹುಡುಕಾಡಿದ್ರೆ ನನ್ನ ಮಗ ಸಿಗ್ತಾನೆ ಹೇಳ್ರಿ ಬಸ್ಸಿಗೆ. ಕೈಯ ಕಾಲ ಮುರಿದಿದ್ರೆ ಹೆಂಗನ್ನ ದವಾಖಾನೆಯನ್ನ ತೋರ್ಸ್ಕೊಂಡು ಇರ್ತಕ್ಕಂತಿದ್ವಿ ಸರ್. ಆ ಶಾಲೆಯ ಬೆಂಚು, ಶಾಲೆಯ ಮೈದಾನ, ಗೆಳೆಯರು, ಶಿಕ್ಷಕರು ಎಲ್ಲರೂ ಅವರನ್ನು ನೆನೆಸ್ಕೊಳ್ತಿರ್ತಾರೆ. ಒಂದೇ ಒಂದು ಬೇಜವಾಬ್ದಾರಿಯುತ ಚಾಲನೆಯಿಂದ ಅದೆಷ್ಟೋ ಕುಟುಂಬಗಳ ಭವಿಷ್ಯವನ್ನೇ ಮಂಕಾಗಿಸಿದವಲ್ವೇ. ರಾಯಚೂರು ಜಿಲ್ಲೆಯ ಖಾಸಗಿ ಶಾಲಾ ಬಸ್ಗಳ ಅಪಘಾತ. ಈ ಅಪಘಾತದ ಸರಣಿಯಲ್ಲಿ ಅಸುನೀಗ್ತಿರೋ ಮಕ್ಕಳು, ಅಂಗವಿಕಲರಾಗ್ತಿರೋ ಮಕ್ಕಳು ದೇಶದ ಆಸ್ತಿ ಅಂತ ದೊಡ್ಡ ಮಾತನಾಡ್ತೇವೆ. ಆದರೆ ಕುರಿಗಳ ಹಾಗೆ, ಪಶುಗಳ ಹಾಗೆ ತುಂಬಿ ಇಕ್ಕಟ್ಟಾದ ಆಟೋಗಳಲ್ಲಿ, ಬಸ್ಗಳಲ್ಲಿ ತುಂಬಿ ಸಾಗಿಸುವಂತಹ ಒಂದು ಅಮಾನವೀಯ ನಡವಳಿಕೆ ಇದೆ. ಇದು ರಾಯಚೂರಿಗೆ ಮಾತ್ರ ಸೀಮಿತವಾದ್ದಲ್ಲ, ರಾಜಧಾನಿಯಲ್ಲೂ ಇದೆ, ದೇಶದ ತುಂಬ ಇದೆ. ಇದು ತಪ್ಪಬೇಕು. ಆತ್ಮಾವಲೋಕನ ಮಾಡ್ಕೋಬೇಕು. ಸೂಕ್ತವಾದಂತಹ ಚಾಲಕರನ್ನು, ಹಾಗೆಯೇ ಸರಿಯಾದ ವ್ಯವಸ್ಥೆಯನ್ನು ಒದಗಿಸ್ತಕ್ಕಂಥದ್ದು ಕೂಡ ನಮ್ಮ ಆಡಳಿತದ ಜವಾಬ್ದಾರಿ. ಆಗ ಮಾತ್ರ ನಮ್ಮ ಮಕ್ಕಳ ಜೀವಗಳು ಉಳಿಯುತ್ತೆ, ಈ ಹೆತ್ತವರ ಕಣ್ಣೀರು ಆರುತ್ತೆ. ಆ ದಿನಗಳು ಬೇಗ ಬರಲಿ, ಬದಲಾವಣೆಯಾಗಲಿ. ಸಂಬಂಧಪಟ್ಟವರು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. 2023ರಲ್ಲಿ ಸುಮಾರು 43,000 ಅಪಘಾತಗಳು ಕರ್ನಾಟಕದಲ್ಲಿ ಸಂಭವಿಸಿವೆ. 12,300 ಜನ ಸಾವನ್ನಪ್ಪಿದ್ದಾರೆ. 52,000 ಮಂದಿ ಅಪಘಾತಗಳಲ್ಲಿ ಗಾಯಗೊಂಡಿದ್ದಾರೆ. ಎಷ್ಟೋ ಜನ ಜೀವನ ಇಡೀ ಅಂಗವಿಕಲರಾಗಿದ್ದಾರೆ. ಆದ್ದರಿಂದ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಂದರೆ, ನೀವು ಸಂಚಾರ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. 2024 ಮತ್ತು 2025ರಲ್ಲಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ನಾವು ಗಾಡಿಯನ್ನು ಓಡಿಸೋಣ. ಮತ್ತು ನಿಮಗೆ ಏನೇ ತೊಂದರೆಗಳಿದ್ದರೂ ನಿಮ್ಮ ಸಮೀಪದ ಟ್ರಾಫಿಕ್ ಠಾಣೆಗೆ ಫೋನ್ ಮಾಡಿ ನೀವು ಕ್ಲಾರಿಫಿಕೇಷನ್ ತಗೊಳ್ಬೋದು. ಇದು ನಮ್ಮ SP ಸಾಹೇಬರು, ರಾಯಚೂರು ಜಿಲ್ಲಾ ಪೊಲೀಸರ ಒಂದು ಪ್ರಕಟಣೆ ಅಂತ ಹೇಳ್ಬಿಟ್ಟು ಎಲ್ಲ ಸರ್ಕಲಲ್ಲಿ ನಾವು ಬ್ಯಾನರ್ಗಳನ್ನು ಹಾಕ್ಸಿದ್ದೀವಿ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಹಿತ ಜನರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ. ನಮ್ಮ SP ಸಾಹೇಬರ ಒಂದು ಆಸೆ, ಜನರ ಪ್ರಾಣ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಬಹಳ ಒಂದು ಮುತುವರ್ಜಿ ವಹಿಸಿದ್ದಾರೆ. ಈ ಎಲ್ಲ ದಿಸೆಯಲ್ಲಿ ರಾಯಚೂರು ಪೊಲೀಸ್ನವರು ಈ ಒಂದು ಸಂಚಾರ ಅಪಘಾತಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಇದು ಶ್ಲಾಘನೀಯ ಕರ್ತವ್ಯ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ
ಒಂದು ವಿನಂತಿಯನ್ನು ಮಾಡಲಿಕ್ಕೆ ಕೂಡ ಇಷ್ಟಪಡ್ತೀನಿ. ದಯಮಾಡಿ ಸಂಚಾರ ನಿಯಮಗಳನ್ನು ಪಾಲಿಸಿ ನಿಮ್ಮ ಜೀವನ ಉಳಿಸಿ ಇತರ ಜೀವನ ಕೂಡ ಉಳಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಕಳೆದ 3 ವರ್ಷಗಳ ಅಂಕಿಅಂಶನ ತಗೊಂಡ್ರೆ ರಾಯಚೂರಿನಲ್ಲಿ 834 ಜನ ಜೀವ ಕಳ್ಕೊಂಡಿದ್ದಾರೆ, 2144 ಜನ ಗಾಯಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಾಗರಿಕರಲ್ಲಿ, ವಾಹನ ಚಾಲಕರಲ್ಲಿ ಮತ್ತು ವಾಹನ ಸವಾರರಲ್ಲಿ ಮನವಿ ಏನು ಅಂತಂದರೆ ಸಂಚಾರಿ ನಿಯಮಗಳನ್ನ ಅನುಸರಣೆ ಮಾಡಿ ಮತ್ತು ವೇಗದ ಮಿತಿನ ಕಡಿಮೆ ಮಾಡಿ ಅಪಘಾತ ತಡೆಗಟ್ಟಿ ಜೀವ ಉಳಿಸಿ. ಧನ್ಯವಾದ.